ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಸಿಪಿಐಎಂ ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮುಳಬಾಗಿಲು ತಾಲೂಕು ಸಮಿತಿ ಪಕ್ಷದ ಸದಸ್ಯರಿಗೆ ಹಿತೈಷಿಗಳಿಗೆ ಅಧ್ಯಯನ ಶಿಬಿರ ದಿನಾಂಕ 6/2/2026 ಸ್ಥಳ ಕೃಷಿಕ ಸಮಾಜ ಭವನ ಆರ್ಎಂಸಿ ಮಾರುಕಟ್ಟೆ ಮುಳಬಾಗಿಲು ಟೌನ್. ಸಿಪಿಐಎಂ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಪಕ್ಷದ ಬಗ್ಗೆ ಚಿಂತೆ ನಡೆಸುತ್ತಾ ಅವರ ಅಭಿಪ್ರಾಯಗಳೊಂದಿಗೆ ಪಕ್ಷವನ್ನು ಕಟ್ಟುವ ಹಾಗೂ ಸಮಾಜದಲ್ಲಿ ಆಗಿರುವ ಹಲವಾರು ಕೆಲಸಗಳ ಬಗ್ಗೆ ಅರಿವು ಮೂಡಿಸುವ ಮಾತುಗಳನ್ನು ಹೇಳಿದ್ದಾರೆ. ಜನಸಾಮಾನ್ಯರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವ ರೀತಿಯಲ್ಲಿ ಈ ಪಕ್ಷ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದೆ. ಚುನಾವಣೆ 2.5 ವರ್ಷ ಇದೆ. ಈ ಸಂದರ್ಭದಲ್ಲಿ ಈ ಪಕ್ಷವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು. ಸ್ನೇಹಿತರೆ, ಸಿಪಿಎಂ ಪಕ್ಷ ಮುಳಬಾಗಿಲಲ್ಲಿ ಬಹಳ ಹಳೆ ಪಕ್ಷ, ಹೊಸದೇನಲ್ಲ. ಸಿಪಿಎಂ ಪಕ್ಷವನ್ನ ಮತ್ತೆ ಕ್ರಿಯಾಶೀಲಗೊಳಿಸಬೇಕು, ಹೆಚ್ಚು ಜನರ ಮಧ್ಯದಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡಿರೋದ್ರ ಭಾಗವಾಗಿ ಬರೀ ಮುಳಬಾಗಿಲು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಎಡ ಪರ್ಯಾಯವನ್ನ ಅಥವಾ ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನ ರಾಜಕಾರಣವನ್ನ ಕರ್ನಾಟಕದಲ್ಲಿ ತರಬೇಕು. ಆ ಹಿನ್ನೆಲೆಯಲ್ಲಿ ನಾವೊಂದು ಹೊಸ ಯೋಜನೆಯನ್ನ ರೂಪಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಸಿಪಿಎಂ ಪಕ್ಷ ತೀರ್ಮಾನ ಮಾಡ್ಕೊಂಡಿದೆ. ಈ ಎಡ ಪ್ರಜಾಸತ್ತಾತ್ಮಕ ಪರ್ಯಾಯ ಅನ್ನುವಂಥದ್ದು ಕೇವಲ ಚುನಾವಣೆಗಳ ಪರ್ಯಾಯ ಅಲ್ಲ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಿದೆ. ಇದೊಂದು ಚಳುವಳಿಗಳ ಪರ್ಯಾಯವಾಗಿ ರೂಪಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ ಅಂದ್ರೆ, ಕರ್ನಾಟಕ ರಾಜ್ಯದ ಒಳಗಡೆಯಲ್ಲಿ ಕಾಂಗ್ರೆಸ್ ದೀರ್ಘಕಾಲ ಆಡಳಿತ ಮಾಡಿದೆ, ಬಿಜೆಪಿ ಆಡಳಿತ ಮಾಡಿದೆ, ಹಾಗೇನೆ JDS ಪಕ್ಷನೂ ಆಡಳಿತ ಮಾಡಿದೆ. ಜನಕ್ಕೇನಾಗಿದೆ, ಬಹಳ ಮುಖ್ಯವಾಗಿ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಕೂಲಿಕಾರರಿರ್ಬೋದು, ಬಡವರಿರ್ಬೋದು, ದಲಿತರ ಪ್ರಶ್ನೆ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಯಾವುದೇ ವಿಭಾಗದ ಪ್ರಶ್ನೆ ನೀವು ತಗೊಳ್ರಿ, ಜನಕ್ಕೇನು ಅನುಕೂಲ ಆಗ್ತಿಲ್ಲ. ಈ ಮೂರೂ ಪಕ್ಷಗಳ ನಡುವೆ ನೀತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಕೃಷಿ ನೀತಿ ಇರಲಿ, ಕೈಗಾರಿಕಾ ನೀತಿ ಇರಲಿ, ಉದ್ಯೋಗ ನೀತಿ ಇರಲಿ, ಶಿಕ್ಷಣ, ಆರೋಗ್ಯದ ಯಾವ ನೀತಿ ತಗೊಂಡ್ರು ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಈ ಮೂರೂ ಪಕ್ಷಗಳು ಮೂಲತಃ ಬಂಡವಾಳದಾರರ ಅನುಕೂಲಕ್ಕೆ ಪಕ್ಷಗಳಾಗಿ ಕೆಲಸ ಮಾಡ್ತಿದ್ದಾವೆ, ಸರ್ಕಾರಗಳನ್ನ ನೀತಿಗಳಂಗೆ ರೂಪಿಸ್ತಿದ್ದಾವೆ. ಬಿಜೆಪಿ ಅತ್ಯಂತ ಅಪಾಯಕಾರಿಯಾದಂತ ಒಂದು ಪಕ್ಷವಾಗಿದೆ. ಯಾಕೆ ಅಂತಂದ್ರೆ, ಬಿಜೆಪಿ ಅನ್ನೋದು ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ, ಅದು RSS ನ ನಿಯಂತ್ರಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ಒಂದು ಪಕ್ಷ. ಅದು RSS ಅನ್ನುವಂಥದ್ದು ಒಂದು ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ, ಪ್ರತಿಗಾಮಿಯಾಗಿರ್ತಕ್ಕಂಥ, ಒಂದು ದ್ವೇಷ ರಾಜಕಾರಣವನ್ನು ಮಾಡತಕ್ಕಂಥ ಒಂದು ಕೋಮುವಾದಿ ಸಂಘಟನೆ ಅದು. ಹಾಗಾಗಿ ಅದರ ನಿಯಂತ್ರಣದಲ್ಲಿ ಬಿಜೆಪಿ ಇರೋದ್ರಿಂದಾಗಿ ಅದು ಕಾಂಗ್ರೆಸ್ ಅಥವಾ ಇನ್ಯಾವುದೇ ಪಕ್ಷಗಳಿಗಿಂತ ಅತ್ಯಂತ ಹೆಚ್ಚು ಅಪಾಯಕಾರಿ ಅಂತೇಳಿ ನಾವು ಪರಿಗಣಿಸಿದ್ದೇವೆ. ಕೋಮುವಾದದ ವಿಚಾರದಲ್ಲಿ ಹೊರತುಪಡಿಸಿದ್ರೆ ಈ ಮೂರು ಪಕ್ಷಗಳ ನಡುವೆ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದುವರೆಗಿನ ಅನುಭವ ತೋರಿಸ್ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಸಿಪಿಎಂ ಪಕ್ಷ ನಿರಂತರವಾಗಿ ಈ ಜನರಿಗಾಗಿ ಹೋರಾಟಗಳು, ಚಳುವಳಿಗಳನ್ನು ಕಟ್ಟಿಕೊಂಡು ಬಂದಿದೆ. ಆದ್ರೆ ಇವತ್ತಿನ ಚುನಾವಣಾ ಪದ್ಧತಿ ಏನಾಗಿದೆ, ಅದು ಹಣ ಮತ್ತು ಜಾತಿ ಮತ್ತು ಧರ್ಮವನ್ನ ಆಧರಿಸಿರ್ತಕ್ಕಂಥ ಒಂದು ಪದ್ಧತಿಯಾಗಿ ಅದನ್ನ ಬದಲಾಯಿಸ್ತಾ ಇದ್ದಾರೆ. ಕೇವಲ ಹಣವಂತರು ಮತ್ತು ಜಾತಿ ಆಧಾರದಲ್ಲಿ ಚುನಾವಣೆ ಅನ್ನುವಂಥದ್ದನ್ನ ನಿರೂಪಿಸ್ತಿರೋದ್ರಿಂದಾಗಿ ಜನಪರವಾದಂತ ರಾಜಕಾರಣ ಮಾಡ್ತಕ್ಕಂಥ ಪಕ್ಷಗಳು ಅವರ ರಾಜಕಾರಣ ಹಿನ್ನೆಲೆಗೆ ಸರಿದಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಿಪಿಎಂ ಪಾರ್ಟಿ ಒಂದು ಎಡಪಕ್ಷಗಳ ಎಡ ರಾಜಕಾರಣದ ಮತ್ತು ಪ್ರಜಾಸತ್ತಾತ್ಮಕ ರಾಜಕಾರಣದ ಒಂದು ಪರ್ಯಾಯವನ್ನು ಕಟ್ಟಬೇಕು. ಪರ್ಯಾಯ ಕಟ್ಟೋದು ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಹೋರಾಟಗಳ ಪರ್ಯಾಯವನ್ನು ರೂಪಿಸಬೇಕು. ಹಾಗಂದ್ರೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಮುಖ್ಯವಾಗಿ ರೈತರ ಪ್ರಶ್ನೆ ಇದೆ. ರೈತರ ಸಮಸ್ಯೆಗಳು ಇವತ್ತು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದ್ದಾವೆ. ಕೃಷಿ ಇವತ್ತು ಲಾಭದಾಯಕ ಅಲ್ಲ ಅಂತ ಆಗ್ತಿದೆ. ರೈತರು ಕೃಷಿಯನ್ನ ಬಿಟ್ಟು ಹೊರಗಡೆ ಬರುವಂತ ಪರಿಸ್ಥಿತಿ ಬರ್ತಿದೆ. ಇಡೀ ಕೃಷಿಯನ್ನ ಕಾರ್ಪೊರೇಟ್ ಕೃಷಿಯಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ರೈತರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಪ್ರಮಾಣದ ಪರಿಣಾಮವನ್ನ ಕರ್ನಾಟಕದ ಸಮಾಜದ ಮೇಲೆ ಬೀರ್ತದೆ. ಅಂತ ಸಂದರ್ಭದಲ್ಲಿ ನಾವೇನ್ ಬಯಸ್ತಾ ಇದ್ದೀವಿ ಪರ್ಯಾಯ ಅಂತಂದ್ರೆ, ರೈತರ, ಕೂಲಿಕಾರರ, ಬಡವರ ಈ ಪ್ರಶ್ನೆನ, ಗ್ರಾಮೀಣ ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾವು ದೊಡ್ಡ ಪ್ರಮಾಣದಲ್ಲಿ ಚಳುವಳಿಗಳನ್ನ ರೂಪಿಸಬೇಕು ಅನ್ನುವಾಗ ಸಿಪಿಎಂ ಪಾರ್ಟಿಯಿಂದ ಮಾತ್ರ ಆಗುತ್ತೆ ಅಂತ ನಾವು ಭಾವಿಸಿಲ್ಲ.
ಹಾಗಾಗಿ ಯಾರೆಲ್ಲ ಈ ನಿಲುವುಗಳ ಆಧಾರದಲ್ಲಿ ಒಟ್ಟುಗೂಡಕ್ ಸಾಧ್ಯ ಇದೆ, ಹಾಗಾಗಿ ಎಡಪಕ್ಷಗಳು ಮತ್ತು ಇತರೆ ಪ್ರಜಾಸತ್ತಾತ್ಮಕವಂತ ಪಕ್ಷಗಳು, ಶಕ್ತಿಗಳು, ಸಂಘಟನೆಗಳು, ವ್ಯಕ್ತಿಗಳು ಎಲ್ಲರನ್ನೂ ಒಳಗೊಂಡಂತ ಚಳುವಳಿಗಳ ಆಧಾರಿತವಾಗಿರ್ತಕ್ಕಂಥ ಪರ್ಯಾಯ ಕಟ್ಟಬೇಕು ಅಂತೇಳಿ ಸಿಪಿಎಂ ಪಾರ್ಟಿ ತೀರ್ಮಾನ ಮಾಡಿದೆ. ಅದರ ಭಾಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ನೆಲೆಗಳು ಅಂತ ಏನಿದಾವೆ, ಈಗ ಮುಳುಬಾಗಿಲು ಹಿಂದೆ ನಮ್ಮ ಪಕ್ಷ ಇಲ್ಲಿ ಗೆದ್ದಿದ್ದಂತ ಒಂದು ಕ್ಷೇತ್ರ. 85ನೇ ಇಸ್ವಿಯಲ್ಲಿ ಕಾಮ್ರೇಡ್ ಆರ್ ವೆಂಕಟರಾಮಯ್ಯನವರು MLA ಆಗಿದ್ದಂತ ಒಂದು ಕ್ಷೇತ್ರ ಇದು. ಹಲವು ಕಾರಣಗಳಿಗಾಗಿ ನಮ್ಗಿಲ್ಲಿ ಹಿನ್ನಡೆ ಆಗಿದೆ. ನಾವು ಅದರ ಜನರ ಮಧ್ಯದಲ್ಲಿ ಸಿಪಿಎಂ ಪಕ್ಷ ಇದೆ. ಇವತ್ತು ಕೂಡ ಹಳ್ಳಿಗಳಲ್ಲಿ ಸಿಪಿಎಂ ಪಕ್ಷ ಅಂತ ಹೇಳಿದ್ರೆ ಗುರುತಿಸ್ತಾರೆ, ಇದು ನಮ್ಮ ಪಾರ್ಟಿ ಅಂತ ಹೇಳ್ತಾರೆ, ಗುರುತಿಸ್ಕೊಳ್ತಾರೆ ಮತ್ತು ಮತ್ತೆ ಇಲ್ಲಿ ನೀವು ಪಾರ್ಟಿ ಕಟ್ಟಬೇಕು ಅಂತೇಳಿ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ. ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ, ಮುಳಬಾಗ್ಲನ್ನು ಒಳಗೊಂಡಂತೆ ಮತ್ತೆ ಪುನಶ್ಚೇತನಗೊಳಿಸಬೇಕು. ಕರ್ನಾಟಕದಲ್ಲೂ ಕೂಡ ಒಂದು ಮುಳುಬಾಗ್ಲು ಅಂತಂದ್ರೆ ಸಿಪಿಎಂ ನ ಒಂದು ಕೇಂದ್ರ ಅನ್ನೋ ರೀತಿಯಲ್ಲಿ ಇದನ್ನು ಬೆಳೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ಹೋರಾಟಗಳ, ಚಳುವಳಿಗಳ, ಎಲ್ಲ ಸಾಮಾನ್ಯ ಜನರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಪರ್ಯಾಯವನ್ನ ಮುಳುಬಾಗ್ಲಲ್ಲೂ ಕಟ್ಟೋದಕ್ಕೆ ನಾವು ಯೋಜನೆಯನ್ನು ರೂಪಿಸ್ಕೊಂಡು ಹೊರಟಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಕೆಲಸಗಳನ್ನ ನಾವು ಇಲ್ಲಿ ಮಾಡ್ತೇವೆ. ಈಗ ತಾವು ಹೇಳಿದ್ರಿ ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವೆಲ್ಲ ಕೂಡ ಸರಿ ಆಗ್ಬೇಕಂದ್ರೆ ಈ ಪಕ್ಷದಿಂದಾನೇ ಒಂದು ಹೆಜ್ಜೆ ಮುಂದಿದೆ. ಸೊ ಈಗ ತಾಲೂಕಿನಲ್ಲಿ ನೀವಂದ್ರೆ ಸಿಪಿಎಂ ಪಕ್ಷ ಮೊದಲಿಂದ ಇತ್ತು. ಸೊ ಅದಾದ ನಂತರ ಸುಮಾರು ವರ್ಷಗಳು ನಮ್ಮ ಸಿಪಿಎಂ ಕೆಲವು ಕಾರ್ಯಕರ್ತರು ಮುಖಂಡರು ಧ್ವನಿ ಎತ್ತಲಿಲ್ಲ ಈ ತಾಲೂಕಿನಲ್ಲಿ. ಕೆಲವರು ಇದ್ದವರು ರಾಜಕೀಯ ಕೂಡ ಹೋದರು. ಅದಾದ ನಂತರ ಇತ್ತೀಚೆಗೆ ನೀವು ಇದಕ್ಕೆ ಮೊದಲು ಸುಮಾರು ಸಂಘಟನೆಗಳಲ್ಲಿ ಇದ್ದಾಗ ಸಮಾಜ ಸೇವೆ, ಜನರ ಸೇವೆ ಮಾಡಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪಕ್ಷಗಳನ್ನ ರಾಜಾರೋಷವಾಗಿ ನೀವು ಅವ್ರು ಮಾಡ್ತಾರೆ ತಪ್ಪುಗಳನ್ನ ಎತ್ಕೊಳ್ಳೋದು, ಸುದ್ದಿಗಳನ್ನ, ಸ್ಟೋರಿಗಳನ್ನು ಮಾಡ್ತಾರೆ. ಸೊ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ರಿ. ಸೊ ನೀವು 3 ಪಕ್ಷಗಳನ್ನ ಧ್ವನಿ ಎತ್ತಂತವ್ರು ಇವತ್ತು ಸಿಪಿಎಂ ಪಕ್ಷದವರು, ನೀವೇ ಇವತ್ತು ನೇರವಾಗಿ ರಾಜಕೀಯಕ್ಕೆ ಬರ್ತಾ ಇರೋದಕ್ಕೆ ಕಾರಣಗಳು ಒಂದು 3 ಇದಾವೆ ಅಂತ ಜನ ಅನ್ಕೊಂತ ಇದ್ದಾರೆ. ಒಂದು, ಮುಳಬಾಗಿಲಿನಲ್ಲಿ ಇತ್ತೀಚೆಗೆ ಯಾರು ಸಿಪಿಎಂ ಅಲ್ಲಿ ರಾಜಕೀಯಕ್ಕೆ ಇತ್ತೀಚೆಗೆ ಕೆಲವು ದಿನಗಳಿಂದ ಬಂದಿಲ್ಲ. ಚುನಾವಣೆ 2 ವರ್ಷ ಇದ್ದಾಗ ಸಿಪಿಎಂ ಪಕ್ಷದಲ್ಲಿ ಯಾರು ಬರ್ತಾ ಇದ್ದಾರೆ? ಆಯ್ತು, ಈಗ ನೀವಂದ್ರಿ ಜನರ ಪರವಾಗಿ ನಾವು ಹೋರಾಡಕ್ಕೆ ಇವತ್ತು ರಾಜಕೀಯಕ್ಕೆ ಬರ್ತಾ ಇದ್ದೀವಿ. ಎಸ್, ನಿಮ್ಮ ಪಕ್ಷದಲ್ಲಿ, ಸಿಪಿಎಂ ಪಕ್ಷದಲ್ಲಿ ಮುಳಬಾಗಿಲಿನಲ್ಲಿ ಯಾವ ವ್ಯಕ್ತಿಯನ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ಅಥವಾ ಒಂದನೇದಾಗಿ ಸಿಪಿಎಂ ಪಕ್ಷ ಈಗೇನೋ ಹೊಸದಾಗಿ ಹೋರಾಟ ಶುರು ಮಾಡ್ತಿದೆ ಅಂತೇಳಿ ಹೇಳ್ತಿರುವಂತದ್ದನ್ನ ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ನನಗೆ ಅನಿಸ್ತದೆ. ಸಿಪಿಎಂ ಯಾವತ್ತು ಹೊಸ ಹೋರಾಟಕ್ಕೇನಿಲ್ಲ. ನಾನು ಹೇಳ್ದಂಗೆ ಇದು ಸಿಪಿಎಂ ಮುಳಬಾಗ್ಲಲ್ಲಿ ಹಳೆಯ ಪಕ್ಷ, ಜನರ ಮಧ್ಯದಲ್ಲಿ ಅದಿದೆ. ಮತ್ತು ಸಿಪಿಎಂ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಕಾರ್ಯಕ್ರಮಗಳನ್ನ, ಹೋರಾಟಗಳನ್ನ, ಜನರ ಮಧ್ಯದಲ್ಲಿ ಪ್ರಚಾರಗಳನ್ನ ಮಾಡ್ತಾನೆ ಇದ್ದಾರೆ. ಚುನಾವಣೆಯಲ್ಲಿ ನಾವು ಗೆದ್ದಿಲ್ದೇ ಇರ್ಬೋದು, ಆದ್ರೆ ಆ ಕೆಲಸನ ನಮ್ಮ ಸಿಪಿಎಂ ಸದಸ್ಯರು, ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈಗಲೂ ಜನರ ಮಧ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಕ್ ಬಯಸೋದು. ಒಂದನೇದು, ಸುಮಾರು ದಿನದಿಂದ ಇಲ್ಲ, ಮತ್ತೆ ಈಗ ನಾನು ಹೇಳೋದು, ಸಿಪಿಎಂ ಕೆಲಸ ಮಾಡುವಾಗ ಸ್ವಲ್ಪ ಏರುಪೇರುಗಳಾಗಿರ್ಬೋದು, ಆದ್ರೆ ಸಿಪಿಎಂ ಯಾವತ್ತು ಕೆಲಸ ಮಾಡದೆ ಅಂತೂ ಇಲ್ಲ. ಖಂಡಿತವಾಗಿ ಈ ಕ್ಷೇತ್ರ ನಿರಂತರವಾಗಿ ಕೆಲಸದಲ್ಲಿದೆ ಅನ್ನುವಂಥದ್ದನ್ನು ನಾನು ಹೇಳಕ್ ಬಯಸೋದು. 2ನೇ ಪಾಯಿಂಟ್ ಏನಿದೆ, ಈಗ ಚುನಾವಣೆ ಹತ್ತಿರದಲ್ಲಿದೆ, ಈಗೇನು ವಿಶೇಷವಾಗಿ ಏನ್ ಮಾಡಕ್ ಹೊರಟಿದ್ವಿ? ವಿಶೇಷ ಏನಿಲ್ಲ, ನಾವು ನಿರಂತರವಾಗಿ ಮಾಡ್ದಂಗೆ ಈಗಲೂ ಮಾಡ್ತಾ ಇದೀವಿ, ನಮಗೇನು ವಿಶೇಷ ಏನಿಲ್ಲ. ಸಿಪಿಎಂ ಪಾರ್ಟಿಯ ಬಗ್ಗೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನಕ್ಕೆ ಒಲವು, ವಿಶ್ವಾಸ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾವು ಸ್ವಾಗತಿಸ್ತೇವೆ. ಆ ರೀತಿ ಒಲವು, ವಿಶ್ವಾಸ ಬೆಳೀತಾ ಇರತಕ್ಕಂಥ ವ್ಯಕ್ತಿಗಳು, ಶಕ್ತಿಗಳು, ಸಂಘಟನೆಗಳು ಯಾವ್ದಿದಾವೆ ಅವು ನಮ್ಮ ಜೊತೆಲಿ ಬರಬೇಕು ಅಂತ ನಾವು ಬಯಸ್ತೇವೆ. ಅದಕ್ಕಾಗಿ ನಾನು ಹೇಳಿದ್ದು, ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನು ರೂಪಿಸಬೇಕು ಅಂತೇಳಿ ಸಿಪಿಎಂ ಹೊರಟಿದೆ ಅಂತ. ಹಾಗಾಗಿ ಈ 3 ಪಕ್ಷಗಳ ನೀತಿಗಳ ವಿರುದ್ಧ ಯಾರಿದ್ದಾರೆ ಅವರೆಲ್ಲರೂ ಒಂದ್ ಕಡೆಗೆ ಬರಬೇಕು ಅಂತ ನಾವು ಬಯಸ್ತೇವೆ. ಸಹಜವಾಗಿನ ಆ ರೀತಿ ಇರುವಂತ ಎಲ್ಲ ಅಭಿಪ್ರಾಯ ಇರುವಂತ ಜನ, ವ್ಯಕ್ತಿಗಳು, ಶಕ್ತಿಗಳು ಎಲ್ಲರೂ ಸೇರಿದಂತೆ ನಮ್ಮ ಕಡೆ ಬರಲಿ ಅಂತ ನಾವು ಆಹ್ವಾನ ಮಾಡ್ತೇವೆ. ಇದು ಒಂದನೇದು. 2ನೇ ಪಾಯಿಂಟ್ ಏನಿದೆ, ನಾವು ಚುನಾವಣೆಗೆ ನಿಲ್ಲಲ್ವೇ? ನಿಲ್ತೀವಿ, ಖಂಡಿತ ನಿಲ್ತೀವಿ. ಆದ್ರೆ ನಾವು ಚುನಾವಣೆ ನಿಲ್ಲುವಂಥದ್ದನ್ನು ತೀರ್ಮಾನ ಮಾಡೋದು ಹೇಗೆ ಅನ್ನುವಂಥದ್ದು ಬೇರೆ ಪಕ್ಷಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ. ವ್ಯಕ್ತಿಯನ್ನ ಆಧರಿಸಿ ನಾವು ಪಾರ್ಟಿಯನ್ನು ಕಟ್ಟಲ್ಲ. ಸಿಪಿಎಂ ಪಾರ್ಟಿ ವ್ಯಕ್ತಿಯನ್ನ ಆಧರಿಸಿ ಪಾರ್ಟಿ ಖಂಡಿತ ಇರಲ್ಲ. ಬೇರೆ ಪಕ್ಷಗಳಾದ್ರೆ ವ್ಯಕ್ತಿಗಳನ್ನ ಆಧರಿಸಿರ್ತೇವೆ, ಕಾಂಗ್ರೆಸ್, ಬಿಜೆಪಿ, ದಳ ವ್ಯಕ್ತಿಗಳನ್ನ ಆಧರಿಸಿರೋದು. ಆದ್ರೆ ಸಿಪಿಎಂ ಪಾರ್ಟಿ ಚಳುವಳಿಯನ್ನ ಆಧರಿಸಿರೋದು, ಸಾಮೂಹಿಕ ನಾಯಕತ್ವವನ್ನು ಆಧರಿಸಿರುವಂತದ್ದು, ಸಮೂಹಗಳ ಚಳುವಳಿಯ ಮೇಲೆ ನಾಯಕತ್ವ ಬೆಳೆದು ಬರ್ತದೆ ಅಂತ ಭಾವಿಸಿರೋದು. ಕೆಲವರು ಪ್ರಭಾವಿ ವ್ಯಕ್ತಿಗಳು ಇರ್ಬೋದು, ಹೆಚ್ಚು ಜನಪ್ರಿಯ ವ್ಯಕ್ತಿಗಳು ಇರ್ಬೋದು,
ಅವ್ರು ನಮ್ಮ ಜೊತೆ ಬಂದಾಗ ಸಹಜವಾಗಿನೇ ಜನರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಮಾಡ್ತಾರೆ. ಪಾರ್ಟಿ ಅದನ್ನೇ ನಿರೀಕ್ಷೆ ಮಾಡುತ್ತೆ. ಯಾರೇ ಬಂದ್ರು ಕೂಡ ಜನರ ಮಧ್ಯದಲ್ಲಿ ಕೆಲಸ ಮಾಡೋದೇನೆ ಆಧಾರ ನಮಗೆ. ವ್ಯಕ್ತಿಗಳು ಶ್ರೇಷ್ಠ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳಾಗಿದ್ರು ನಮಗೆ ಅದು ಇಮ್ಮೆಟೀರಿಯಲ್. ಆದ್ರೆ ಸಮಾಜದಲ್ಲಿ ಅವ್ರ ಪರಿಣಾಮ ಪ್ರಭಾವ ಇರುತ್ತೆ ಅವರಿಗೆ. ಆದ್ರೆ ನಮ್ಮ ಜೊತೆಗೆ ಬರುವಾಗ ಯಾರೇ ಬಂದ್ರು ಕೂಡ ಜನರ ಮಧ್ಯದಲ್ಲಿ ಕೆಲಸ ಮಾಡೋದೇನೆ ಆಧಾರ. ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ವಿಧಾನದಲ್ಲಿ ಕೆಲಸ ಮಾಡ್ತಾರೆ, ನಮ್ಮ ಪಕ್ಷದ ವಿಧಾನಗಳಿದಾವೆ, ಆ ವಿಧಾನಗಳ ಆಧಾರದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅವ್ರು. ಈಗ ಕಮ್ಯುನಿಸ್ಟ್ ಪಾರ್ಟಿ ಯಾಕೆ ಭಿನ್ನ ಅಂತಂದ್ರೆ ಇದೇ ಕಾರಣಕ್ಕಾಗಿ ಭಿನ್ನ. ಈಗ ನೀವು ಕಾಂಗ್ರೆಸ್ ಅಲ್ಲಿ ಇರುವಂತವ್ರು ಬಿಜೆಪಿಗೆ ಹೋದ್ರೆ ವ್ಯಕ್ತಿಗಳು ಹೋಗ್ತಾರೆ, ಅಲ್ಲೂ ಲೀಡರ್ ಆಗಿರ್ತಾರೆ, ಇಲ್ಲೂ ಲೀಡರ್ ಆಗ್ಬಿಡ್ತಾರೆ. ಅಥವಾ ಬಿಜೆಪಿ ಎಲ್ಲರೂ ಇನ್ನೊಂದು ಪಾರ್ಟಿಗೆ ಹೋಗ್ಬೋದು, ಅಲ್ಲೂ ಲೀಡರ್ ಆಗ್ತಾರೆ, ಇಲ್ಲೂ ಲೀಡರ್ ಆಗ್ಬಿಡ್ತಾರೆ ಆಟೋಮೆಟಿಕ್ ಆಗಿ. ಆದ್ರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಆ ರೀತಿ ಆಗಕ್ ಆಗಲ್ಲ. ಈಗ ಪಕ್ಷವನ್ನು ನೀವು ಇಲ್ಲಿ ಗುಲ್ಬರ್ಗದಲ್ಲಿ ಪ್ರಾರಂಭಿಸಿದ್ದೀರಿ. ಸೊ ನೀವು ಒಂದು ಪ್ಲಾನ್ ಇಟ್ಕೊಂಡು ಬಂದಿರಿ, ಖಂಡಿತ ವ್ಯಕ್ತಿನ ಸೆಲೆಕ್ಟ್ ಮಾಡ್ಬೇಕು ಅಥವಾ ಮಂಜುನಾಥ್ ಸರ್, ಮಂಜುನಾಥ್ ಸರ್, ನೀವು ಮಾತಾಡೋ ಮಧ್ಯದಲ್ಲಿ ಒಂದು ಹೇಳ್ತೀನಿ. ಕಮ್ಯುನಿಸ್ಟ್ ಪಾರ್ಟಿ ಪ್ರಾರಂಭಿಸ್ತಾ ಇದ್ರಿ ಅಂತ ಹೇಳ್ಬೇಡ್ರಿ. ಕಮ್ಯುನಿಸ್ಟ್ ಪಾರ್ಟಿ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಯಾವ ಪಾರ್ಟಿಗೂ ಆಫೀಸ್ ಇಲ್ಲ. ಕಮ್ಯುನಿಸ್ಟ್ ಪಾರ್ಟಿಗೆ ಅವತ್ತಿಂದನೂ ಆಫೀಸ್ ಇದೆ. ಕಾಂಗ್ರೆಸ್ಗೆ ಆಫೀಸ್ ಇಲ್ಲ, ಬಿಜೆಪಿಗೆ ಆಫೀಸ್ ಇಲ್ಲ, ಜೆಡಿಎಸ್ ಆಫೀಸ್ ಇಲ್ಲ. ಸಿಪಿಎಂ ಪಾರ್ಟಿ ಆಫೀಸು ಆ ಕಾಲದಿಂದ ಈ ಕಾಲದವರೆಗೂ ಇದೆ. ಓಕೆ, ನೀವು ಹೇಳಿದ ಅರ್ಥ ಆಯ್ತು. ಸೊ ಈಗ ಒಂದು ಚುನಾವಣೆಗೆ ನೀವು ಹಿಡಿತೀರ ಏನೋ ಜನರ ಪರವಾಗಿ. ಸೊ ಒಂದು ಅಭ್ಯರ್ಥಿ ನೀವು ಸೆಲೆಕ್ಟ್ ಮಾಡ್ಬೇಕಲ್ವಾ? ಸ್ನೇಹಿತರೆ, ಅಭ್ಯರ್ಥಿ ಅಥವಾ ವ್ಯಕ್ತಿ ಅನ್ನುವಂಥದ್ದು ನಾವು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಮೊದಲೇ ತೀರ್ಮಾನ ಮಾಡಲ್ಲ. ಇದು ಸ್ವಲ್ಪ ನೀವು ವ್ಯತ್ಯಾಸ ಗಮನಿಸ್ಬಿಡ್ರಿ ಸಾಕು. ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅಭ್ಯರ್ಥಿಗಳನ್ನ ಮೊದಲೇ ತೀರ್ಮಾನ ಮಾಡಲ್ಲ. ಇದು ಬೇರೆ ಪಾರ್ಟಿಗಳ ತರ ಅಲ್ಲ. ಹಾಗಾಗಿ ನಮ್ಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ಅದು ಚಳುವಳಿಗಳ ಆಧಾರದ ಮೇಲೆ ಬೆಳೆದು ಬಂದಿರುವಂತ ನಾಯಕರೇ ಆಗಿರ್ತಾರೆ ಹೊರತು ಕೇವಲ ವ್ಯಕ್ತಿಗಳಾಗಿರುವಂತವರು ಅಭ್ಯರ್ಥಿಗಳಾಗಕ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಶೇಖರಣ್ಣ ಅವರು ಈ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಈಗ ಜನ ಅಂತ ಇದ್ದಾರೆ. ಎಸ್, ನಿಜ ಬರಬೇಕು, ಎಲ್ಲರೂ ಬರಬೇಕು ಅಂತ ನಾವ್ ಹೇಳ್ತಿರುವಾಗ ಅವರು ಬರಬೇಕು, ಬಂದ್ರೆ ಸ್ವಾಗತ ಮಾಡ್ತೀವಿ, ಬರಬೇಕು ಅಂತ ಬಯಸ್ತೀವಿ. ಎಲ್ಲರೂ ಬರ್ಲಿ ಅಂತ ಅದೇ ಹೇಳ್ತಿರೋದು ನಾನು. ಯಾರೆಲ್ಲ ಕಾಂಗ್ರೆಸ್ ಬಿಜೆಪಿ ದಡದ ರಾಜಕಾರಣದ ವಿಧಾನಗಳು, ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಜನವಿರೋಧಿ ನಿಲುವುಗಳು, ಇವುಗಳನ್ನೇ ಅಳವಡಿಸ್ಕೊಂಡು ಅದನ್ನ ನೋಡಿರುವಂತವ್ರು, ಅದರಿಂದ ಬೇಸತ್ತಿರುವಂತವರು ಆಚೆ ಬಂದು ಒಂದು ಜನಪರವಾದ ರಾಜಕಾರಣ ಮಾಡಬೇಕು, ಜನರ ಪರವಾದ ರಾಜಕೀಯ ಮಾಡಬೇಕು ಅಂತ ಯಾರೆಲ್ಲ ಬಯಸ್ತಾರೋ ಅವ್ರು ಬರಬೇಕು ಅಂತಾನೆ ನಾವ್ ಹೇಳ್ತಿರೋದು. ಒಟ್ಟಾರೆ ಈಗ ಮುಂಬರುವ ಚುನಾವಣೆಯಲ್ಲಿ ನೀವು ಎಲ್ಲಾ ಪಕ್ಷಗಳ ತರನೇ ಫೈಟ್ ಮಾಡ್ತೀರಾ? ತೀರ್ಮಾನ ಮಾಡ್ತೀವಿ ಮುಂದೆ, ಇನ್ನು ಮುಂದೆ ಇನ್ನು ಇಲ್ಲ, ತೀರ್ಮಾನ ಮಾಡ್ತೀವಿ ಮುಂದೆ. ಒಟ್ಟಾರೆ ಪಕ್ಷ ವಿಭಾಗದಲ್ಲಿ ಪ್ರಾರಂಭ ಮಾಡೋದು ನಿಜ. ಪ್ರಾರಂಭ ಚುನಾವಣೆ ಬಗ್ಗೆ ಚುನಾವಣೆ ಸ್ಪರ್ಧೆ ಮಾಡುವಂತ ವಿಚಾರನೂ ಕೂಡ ನಮ್ಗೆ ನಮ್ದಂದ್ರ ಒಂದ್ ನಿಮಿಷ ಇರ್ಲಿ ಬಿಡ್ರಿ. ಶಂಕರ್ ಶಂಕರ್ ಪಕ್ಷ ತರ ಇರ್ಲಿ ಕಾಮ್ರೇಡ್ ಶಂಕರ್ ಕಾಮ್ರೇಡ್ ಶಂಕರಣ್ಣ ಮಂಜಣ್ಣ ಇರ್ಲಿ ಒಂದ್ ನಿಮಿಷ. ಮಂಜಣ್ಣ, ಈಗ ನಮ್ಮ ಪಕ್ಷ ಮೊದಲಿನಿಂದಾನು ಇಡೀ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದ್ರ ಭಾಗವಾಗಿ ಕೋಲಾರದಲ್ಲೂ ಇದೆ, ಮುಳಬಾಗ್ಲಲ್ಲೂ ಇದೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಇವತ್ತಿಗೂ ಕೂಡ ನಾನು ನಿವೇಶನ ರೈತರಿಗೂ ಇನ್ನೊಂದು ಮತ್ತೊಂದು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಸಿಪಿಎಂ ಪಕ್ಷನೇ ಒಮ್ಮಸ ಕೂತು ಹೋರಾಟ ಮಾಡಿ ಜನರಿಗೆ ನಿವೇಶನ ಕೊಡಿಸಿರೋದು ಹಿಂದೆ ಕಾಂಗ್ರೆಸ್ MLA ಇದ್ದಂತ ಸಂದರ್ಭದಿಂದ ಕೂಡ ನಡ್ಕೊಂಡ್ ಬಂದಿದೆ. ಆದ್ರೆ ಮುಂದೆ ಚುನಾವಣೆ ಕಂಟೆಸ್ಟ್ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಳಬಾಗ್ಲ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವಂತ ಕೆಲಸ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಚುನಾವಣೆಯಲ್ಲಿ ನಾವೆಂದೂ ಭಾಗವಹಿಸಲ್ಲ ಅಂತ ಹೇಳಿಲ್ಲ. ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳು ಇಡೀ ಕರ್ನಾಟಕದಲ್ಲಿ ಪರ್ಯಾಯವಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಡೆ ಕೂಡ ಕೆಲಸ ಮಾಡ್ತಾ ಇದ್ವಿ. ಅದ್ರ ಭಾಗವಾಗಿ ಮುಳಬಾಗ್ಲಲ್ಲೂ ಈ ಕೆಲಸ ಮಾಡ್ತಾ ಇದೀವಿ. ಅದ್ ಮುಂದಿನ ದಿನಗಳಲ್ಲಿ ಆ ದುಡಿಯುವಂತ ಜನ ಮತ್ತೆ ಕಾರ್ಮಿಕರು ಎಲ್ಲರೂ ಇಡೀ ಜನ ಎಲ್ಲ ವಿರೋಧ ಮಾಡಿ ಅವರು ಆಯ್ಕೆ ಆಗ್ಲಿ ಬರ್ಲಿ ಅಂತಂದ್ರೆ ನಾವ್ ನಿಲ್ತೀವಿ ಅಂದ್ರೆ ನಿಮಗ್ ಗೊತ್ತಿಲ್ಲದೆ ನಿಲ್ತೀವಾ? ನಿಮಗ್ ಗೊತ್ತಾಗೇ ಆಗ್ತದೆ. ಜೆಡಿಎಸ್ ಇದೆ, ಬಿಜೆಪಿ ಇದೆ, ಇದೊಂದು ಪ್ರೈವೇಟ್ ಪಕ್ಷ ಇದೆ. ಆದ್ರೆ ಇಷ್ಟೇ ಪಕ್ಷದಲ್ಲಿ ನಾನು ಸೇರ್ಬೇಕು, ಈ ಪ್ರವೇಶದಲ್ಲಿ ನಾನು ನನ್ನ ಒಟ್ಟಿಸ್ಕೋಬೇಕು. ಸ್ನೇಹಿತರಲ್ಲಿ ಕೇಳಿ, ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮೂರು ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜಲವಂತ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಹೋರಾಟ ಮಾಡಿರೋಂಥ ನಿದರ್ಶನಗಳಿದ್ರೆ ಒಂದೇಳಿ. ಅದು ನೀರಾವರಿ ಯೋಜನೆಗಳಿರ್ಬೋದು, ರೈತಾಪಿ ವರ್ಗದ ಸಮಸ್ಯೆಗಳಿರ್ಬೋದು,
ದಲಿತರ ಮನೆಗಳ ಬಗ್ಗೆ ಇರ್ಬೋದು, ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು, ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು, ಓಡಿ ಆಗಿರ್ತಕ್ಕಂಥದ್ದು ಇರ್ಬೋದು, ಅರಣ್ಯ ಇಲಾಖೆಯ ಭೂರಕ್ಷಣಾ ಸಮಿತಿಗಳಿರ್ಬೋದು, ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ, ಯಾವ ಪಕ್ಷದವರು. ಬಂಡವಾಳಶಾಹಿಗಳು ಬಂದ್ಬಿಟ್ಟು ಇವತ್ತು 20 ಕೋಟಿ 25 ಕೋಟಿ ದುಡ್ಡಿದ್ರೆ ಅವನು MLA, 500 ರೂಪಾಯಿ ಓಟ್ಗೆ ಕೊಟ್ರೆ 600 ರೂಪಾಯಿ ಯಾರು ಕೊಡ್ತಾರೆ ಅವ್ರಿಗೆ ಕೊಟ್ಟು ಅವ್ನಿಗೆ MLA ಆಗ್ಬೇಕು. ದುಡ್ಡಿದ್ರೆ MLA ಮಾಡ್ತೀವಿ ಬನ್ನಿ ಅನ್ನೋ ಲೆಕ್ಕಾಚಾರ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸಾಮಾನ್ಯ ಜನರ ಬದುಕಿನ ತುಂಬಾ ದುಸ್ತರವಾಗಿದೆ. ಉದ್ಯೋಗ ಅವಕಾಶಗಳಿಲ್ಲ ತಾಲೂಕಲ್ಲಿ, ಬಾರ್ಡ್ರಲ್ಲಿ ಇದ್ದೀವಿ, ಟೊಮೊಟೊಕ್ಕೆ ಬೆಲೆ ಸಿಗ್ತಾ ಇಲ್ಲ ಟೈಮ್ ಆಗಿ, ನೀರಾವರಿ ಯೋಜನೆಗಳಿಲ್ಲ, ಆರೋಗ್ಯ ಇಲ್ಲ, ಸರಿಯಾದ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ, ಆಗಿರ್ತಕ್ಕಂಥ ಆಸ್ಪತ್ರೆಗಳು ಇನ್ನೂ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ, ಬಿಲ್ಡಿಂಗ್ ಆಗಿರ್ತಕ್ಕಂಥ ವಸತಿ ಕಾಲೇಜು ಇನ್ನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಯಾರಿದ್ರ ಪರವಾಗಿಲ್ಲ ಹೋರಾಟ ಮಾಡಿದ್ದಾರೆ, ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಬಂದು ಬಂಡವಾಳ ಹಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ ಅಂತ. ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಕೀಮ್ಗಳು ಓಡಿಸ್ತಾ ಇದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವ್ದು ಇದೆಲ್ಲ ಜನರಿಗೆ ಒಳ್ಳೇದಾಗುವಂತ ಸ್ಕೀಮ್ಗಳ, ಜನರಿಗೆ ಅದೇನು ಹೇಳ್ತಾರಲ್ಲ, ಯಾರೊಬ್ರು ಹೇಳ್ತಾರೆ ಭಿಕ್ಷುಕರಾಗಿ ಮಾಡ್ತಾರೆ ಅಂತ ಹೇಳಿ, ಅವ್ರು ಮಾಡಿದಾಗ ಭಿಕ್ಷುಕರಾಗಿರಲ್ಲ, ಇವ್ರು ಮಾಡಿದಾಗ ಭಿಕ್ಷುಕರಾಗ್ತಾರೆ. ಸೊ ಒಬ್ಬರಿಗಿಂತ ಒಬ್ಬರೇ, ವಿಭಿನ್ನ ಏನಿಲ್ಲ, ನಡೀತಾ ಇದೆ, ಸ್ಕೀಮ್ಗಳು ನಡೀತಾ ಇದೆ. ಜನರು ಬುದ್ಧಿವಂತರಿದ್ದಾರೆ. DVG ಹುಟ್ಟಿದಂತ ನಾಡಿದು, ಗಂಗರ ಆಡದಂತ ನಾಡಿದು. ಈ ತಾಲೂಕಿಗೆ, ಈ ಮಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಬಹಳಷ್ಟು ಬುದ್ಧಿವಂತಿದ್ರೆ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಯಾವುದೇ ಪಾರ್ಟಿ ಇರ್ಬೋದು, ಈ ಪಾರ್ಟಿಯಲ್ಲಿ ಯಾಕೆ ಬಂದು ಒಬ್ಬ ಕಾರ್ಯಕರ್ತನಾಗಿ ಸೇರ್ಕೊಂಡಿದ್ದೀನಿ ಅಂದ್ರೆ ಹೋರಾಟ ಮಾಡಬೇಕು, ಜನರು ಧ್ವನಿ ಎತ್ತಬೇಕು, ಅವ್ರ ಜನರ ಪರವಾಗಿ ಹೋರಾಟ ಮಾಡಬೇಕು, ಉಪವಾಸನೂ ಮಾಡಬೇಕಾಗುತ್ತೆ, ಜನರ ಪರವಾಗಿ ಹೋರಾಟ ಮಾಡಿ ಲಾಟೇಟು ತಿನ್ಬೇಕಾಗುತ್ತೆ, ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಿ. ಸರ್, ಈಗ ಇಷ್ಟು ದಿನ ನೀವು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಬೇಕು, ಮುಂದಿನ ವರ್ಷ ಮಾಡ್ತೀನಿ. ಅಲ್ಲೆಲ್ಲೋ ಒಂದ್ ಕಡೆ ನಮ್ಗೆ ಅಲ್ಲಿ ಅದು ನನ್ನ ವೈಯಕ್ತಿಕವಾಗಿ ನನ್ನ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ. ಅದು ನನ್ನ ವೈಯಕ್ತಿಕ, ನಾನು ಮಾಡೇ ಮಾಡ್ತೀನಿ. ನಾವು ಇಷ್ಟು ದಿನ ಅಲ್ಲಿ ಇದ್ವಿ, ಅಲ್ಲಿ ನಮ್ಗೆ ಗೌರವ ಸಿಗ್ತದೆ, ಎಲ್ಲಿ ಗೌರವ ಸಿಗುತ್ತೆ ಅಲ್ಲಿ ಕೊಡ್ತೀವಿ. ಸೊ ಈಗ ನೇರವಾಗಿ ಈಗ CPM ಪಕ್ಷದಲ್ಲಿ ಅಭಿಯಾನ, ಸೊ ಈ ಪಕ್ಷದಲ್ಲಿ ನಿರಂತರವಾಗಿ ನಿಂತು ಮುಂಬರುವ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀವಿ ಸರ್. ಚುನಾವಣೆ ಅನ್ನೋದೇ ಇಲ್ಲ ನನ್ನ ಮೈಂಡಲ್ಲಿ. ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ, ದೇವನಿಂದಾನೆ ಅದನ್ನ ಹೇಳ್ತಾ ಇರೋದು. ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು, ನಾನು MLA ಅಭ್ಯರ್ಥಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ. ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ, ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ, ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ. ಆವಾಗ ಜನರು ನಿರ್ಧಾರ ಮಾಡಿದ್ರೆ, ಇವ್ ನಾಯಕ ಅಂತ ನಿರ್ಧಾರ ಮಾಡಿದ್ರೆ, ಪಾರ್ಟಿಗೆ ಸಿದ್ಧಾಂತಕ್ಕೆ ಒಳಪಟ್ಟಿರೋದ್ರಿಂದ ನನಗೆ ಅವಕಾಶ ಕೊಟ್ರೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಈ ಕೇಸ್ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ನೋಡಿ ಪಕ್ಷ ಗುರುತಿಸಿ ಇದೇ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲದೆ ನಿಲ್ತೀರಾ ಸರ್? ಪಕ್ಷ ಹೇಳಿದ್ರೆ ನಿಲ್ತೀನಿ. ಸೊ ಇನ್ ಕೇಸ್ ನೀವು ನಾಳೆ ಸೀನಣ್ಣ ನಿಲ್ಸಿ ಅಂತ ಹೇಳಿದ್ರೆ ಅವ್ರ ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಸಿ ಅಂದ್ರೆ ಅವ್ರಿಗೆ ನಿಲ್ಸ್ಬಿಟ್ಟು ಅವ್ರಿಗೆ ಓಟ್ ಹಾಕ್ಸ್ತೀನಿ. ಪಕ್ಷ ಯಾರನ್ನೇ ಗುರುತಿಸಿದ್ರೆ 100%. ಪಕ್ಷದಲ್ಲಿ ಇನ್ ಕೇಸ್ ನಾಳೆ ಸುಕುಮಾರ್ಗೂ SC ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಸ್ಬಿಟ್ಟು ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೂ ಅವ್ರ ಕಾಂಪಿಟೇಟ್. ಒಟ್ಟಾರೆ ನಿಮ್ಮ ದೇಹ ಉದ್ದೇಶಗಳು ಇಟ್ಕೊಂಡು ಇವತ್ತು ನಾನು ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಪಾರ್ಟಿಗಳನ್ನ ಹೊರತುಪಡಿಸಿ ನನಗೆ ಗೌರವ ಸಿಗುವಂತ ಜಾಗದಲ್ಲಿ, ನನ್ನ ದುಡಿಮೆಗೆ ಬೆಲೆ ಕೊಡುವಂತ ಜಾಗದಲ್ಲಿ ಎಷ್ಟು ದಿನ ಬೇಕಾದ್ರೂ ಆ ಜಾಗದಲ್ಲಿ ಇರ್ತೀನಿ, ಅವ್ರ ಕಾಲಡಿಯಲ್ಲಿ ಇರ್ತೀನಿ. ನನಗೆ ಯಾರಾದ್ರೂ ಸ್ವಾಭಿಮಾನಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದ್ರೆ ಆ ಕಡೆ ತಿರುಗು ನೋಡ್ತೀನಿ ನಾನು. ಅದೆಲ್ಲರಿಗೂ ಗೊತ್ತಿದೆ. ಅದು ಹೇಳಿದೆ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲ, ಇನ್ನು ಹೇಳ್ಬೇಕು, ಸಾಕಷ್ಟಾಗಿದೆ. ಸಿದ್ನಳ್ಳಿ ಶೇಖರ್ ಆಗೇ ಇರ್ತಾನೆ, CPM ಕಾರ್ಯಕರ್ತನ ಕೆಲಸ ಮಾಡ್ತೀವಿ.
ನಿಯಮಗಳನ್ನ ಅದರ ಕಟ್ಟುಪಾಡುಗಳನ್ನ ನೋಡಿದ್ವಿ. ಅದ್ರದ್ದು ಏನಿಸ್ತಿದೆ ಸರ್ ಅದು ಮನಸ್ಸಲ್ಲಿ? ಅದೊಂದು ಸಂವಿಧಾನ ಇದೆ. ಅಲ್ಲ, ಇಷ್ಟು ಕಷ್ಟ ಇದೆಯಾ ಈ ಪಕ್ಷಕ್ಕೆ, ಯಾಕೆ ಆಯ್ಕೆ ಮಾಡ್ಕೊಂಡು ಅಂತ ಏನಾದ್ರು ಈಗೇನಾದ್ರು ಸ್ವಲ್ಪ ಇಲ್ಲ ಇಲ್ಲ ಇಲ್ಲ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾವನೋ ಒಬ್ಬ ಬರ್ತಾನೆ ಅಲ್ಲಿಂದ BMW ಕರಕೊಂಡ್ ಬಂದ್ಬಿಡ್ತಾನೆ. ನಾನ್ ಸಮಾಜ ಸೇವೆ ಅಂತ ನೀವು ಎಲ್ಲ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಯಾವನೋ ಒಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ಬೇರೆ ಬೇರೆ ಕಾರಗಳ ಹೆಸರು ಹೇಳಿದ್ರೆ ಆಮೇಲೆ ಅವ್ರಿಗೆ ನನಗೆ ಹೇಳಿದೆ ಅನ್ಕೊಂಡ್ಬಿಡ್ತಾರೆ. ಯಾವನೊಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ನಾನು ಸಮಾಜ ಸೇವಕ ಅಂತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ, ಇದೇನೋ ಮಾಡ್ತಾನೆ. ಸರ್ ನಾನು ಮುಂದಿನ ಚುನಾವಣೆಗಳಲ್ಲಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ. ಅದೆಲ್ಲ ಅರಿವಾಗಿದೆ ಈಗ ನನಗದು. ಜನರ ಮಧ್ಯೆ ನಾನು BMW ಎಲ್ಲ, ಓಲ್ವಾ ಕಾರ್, ಎಲ್ಲ ಕಾರುಗಳು ನೋಡ್ಬಿಟ್ಟಿದ್ದೀನಿ. ನಾನು ನೋಡಿರೋ ಕಾರು ಯಾರು ನೋಡಿರೋದಿಲ್ಲ ನಾನು ತಿಳಿದ ಮಟ್ಟಿಗೆ, ಅಷ್ಟು ಕಾರುಗಳು ನೋಡ್ಬಿಟ್ಟಿದ್ದೀನಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಕಾರಲ್ಲಿ ಬರೋದು, ಒಂದು 4 ಜನರಿಗೆ ಬೇಕಾದ್ದು ಕೊಡ್ಸ್ಬಿಡೋದು, ನಾನು ಸಮಾಜ ಸೇವಕ ಅನ್ನೋದು, ಇಮಿಡಿಯೇಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು, ನಂಗೆ ಆ ಪಾರ್ಟಿಯಲ್ಲಿ ಅಭ್ಯರ್ಥಿ, ಈ ಪಾರ್ಟಿಯಲ್ಲಿ ಅಭ್ಯರ್ಥಿ ಅಂತ. ನನ್ಗೆ ಎಂತ ಖುಷಿ ಆಗ್ತಾಯಿದೆ ಇವತ್ತು ಈ ಸಂವಿಧಾನ ಓದ್ಲಿಕ್ಕೆ, ಈ ಪಾರ್ಟಿಯ ತತ್ವ ಇದು ಅಧಿಕಾರಕ್ಕೆ ಬರದೇ ಇದ್ರೂ ಚಿಂತೆಯಲ್ಲಿ ಈ ಪಾರ್ಟಿಯಲ್ಲಿ ಇರ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನರ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕೆಲಸ ಮಾಡೋದಂತ ಸಂತೃಪ್ತಿ ಇರುತ್ತೆ. ನಾನು ಯಾವುದಾದ್ರೂ ಕೆಲಸಗಳು ಮಾಡಿರ್ತೀನಲ್ವಾ, ಆ ಕೆಲಸದಲ್ಲಿ ನಾನು ಮಾಡಿದ್ದೀನಿ, ಸುಮಾರಷ್ಟು ಕೆಲಸಗಳು ಮಾಡಿದ್ದೀನಿ, ಪ್ರಚಾರ ಪಡ್ಕೊಂಡಿಲ್ಲ ಇಲ್ಲೊಂದು. ನಾನು ಒಂದು 100 ರೂಪಾಯಿ ಯಾರಿಗ ಸಹಾಯ ಗೆಸ್ಟ್ ಹೌಸ್ಗಳು, ರೆಸಾರ್ಟ್ಗಳಲ್ಲಿ ನಡೀತದೆ ರಾಜಕಾರಣ. ಕಮ್ಯುನಿಸ್ಟ್ ಪಾರ್ಟಿ ರಾಜಕಾರಣ ಅಲ್ಲಿ ನಡೆಯೋದು. ಸೊ ಹಾಗಾಗಿ ಕಚೇರಿನೂ ಇದೆ, ಅಲ್ಲಿಂದ ಕೆಲಸ ಮಾಡ್ತೀವಿ, ಜನರ ಮಧ್ಯೆ ಕೆಲಸ ಮಾಡ್ತೀವಿ. ಇವತ್ತು ಕೂಡ ಕೋಲಾರ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಥರದ ಅವಶ್ಯಕತೆ, ಮತ್ತು ಅದರಲ್ಲೂ ಮುಳಬಾಗಿಲು ತಾಲೂಕಲ್ಲೂ ಕೂಡ ಬಂದಿದೆ. ಇವತ್ತೆಲ್ಲ ಪಕ್ಷಗಳು, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು, ಹಣ ತಂದಂಥವ್ರು, ಇನ್ನೊಬ್ರು ಎಲ್ಲರನ್ನೂ ಕೂಡ ನೋಡಿದ್ದಾರೆ. ಈಗ ನಾವು ಕೂಡ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಜನ ಆ ಥರದನ್ನ ಬಯಸ್ತಾನೂ ಇದ್ದಾರೆ. ಆಲ್ಟರ್ನೇಟಿವ್ ರಾಜಕಾರಣ ಬೇಕಾಗಿದೆ, ಪ್ರಾಮಾಣಿಕರು ಬೇಕಾಗಿದೆ ಅನ್ನೋದು ಬಯಸ್ತಾರೆ. ನಮ್ಗೆ ಅದರಲ್ಲಿ ನಂಬಿಕೆ ಇದೆ, ಬದಲಾವಣೆ ಒಂದೇ ಶಾಶ್ವತ. ಇವತ್ತು ಹಣ ತಗೋಬರೋಂಥವ್ರನ್ನೇ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತಲ್ಲ, ಜನರ ಮಧ್ಯೆ ಕೆಲಸ ಮಾಡೋಂಥವ್ರನ್ನೂ ಜನರ ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶಗಳು ಇರ್ತವೆ. ಆ ರೀತಿಯಾದಂಥ ಒಂದು ರಾಜಕಾರಣನ ಮುಳಬಾಗಿಲಲ್ಲೂ ಮತ್ತು ಕೋಲಾರ ಜಿಲ್ಲೆನಲ್ಲೂ ಕೂಡ ನಾವು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತೀರ್ಮಾನಗಳನ್ನು ನಾವು ನಡೆಸ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಇನ್ನು 2-2.5 ವರ್ಷ ಏನಿದೆ, ಆ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಚಳುವಳಿಯನ್ನು ಕಟ್ಟಿ ನಾವು ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣದ ಮಧ್ಯೆ ಕೂಡ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಸಂದರ್ಭದಲ್ಲೇ ಮುಳಬಾಗಿಲು ತಾಲೂಕಿನ ಜನನೂ ನಾವು ಕೇಳ್ತೇವೆ. CPM ಪಾರ್ಟಿ MLA ನೋಡಿದಿರಿ, ಕಾಂಗ್ರೆಸ್ MLA ನೋಡಿದಿರಿ, JDS MLA ನೋಡಿದಿರಿ, ಆಮೇಲೆ ಇಂಡಿಪೆಂಡೆಂಟ್ ಆಗಿ ಇನ್ನೆಲ್ಲೋ ದುಡ್ಡು ತಗೊಂಬಂದು ವಾರದಲ್ಲಿ MLAಗಳಾಗಿರೋರು ನೋಡಿದಿರಿ. ಅವರ ಅಭಿವೃದ್ಧಿ ಏನಿತ್ತು, CPMನ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಜನರ ಮಧ್ಯೆ ಏನು ಕೆಲಸ ಮಾಡಿದ್ರು ಅನ್ನೋಂಥದ್ದು ಆಧಾರದನ್ನು ಇಟ್ಕೊಂಡು ಇವತ್ತು ಆ ನಿಟ್ಟಿನಲ್ಲಿ ಜನನೂ ಕೂಡ ತೀರ್ಮಾನ ಮಾಡಲಿ. ಆ ತೀರ್ಮಾನ ಮಾಡಿದಾಗ, ಯಾಕಂದರೆ MLA ಅನ್ನೋಂಥದ್ದು ವೈಯಕ್ತಿಕ ಅಲ್ಲ. MLA ಆಗುವಂಥದ್ದು ಅಂತಂದರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋದು, ತಾಲೂಕ್ ಪಂಚಾಯತಿ ಮೆಂಬರ್ ಆಗೋದು, ಕೌನ್ಸಿಲರ್ ಆಗೋದು, ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಅಂದರೆ ಜನರ ನಾಯಕರು, ಜನರ ಸೇವಕರು. ಹಂಗಾಗಿ ಆ ರೀತಿ ಸೇವೆ ಮಾಡುವಂಥ ನಾಯಕರನ್ನ, ಅಂತ ಪಕ್ಷವನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಮುಳಬಾಗಿಲು ತಾಲೂಕು ಜನ ಬಯಸಿದ್ರೆ ಖಂಡಿತವಾಗಿ ಆ ರೀತಿಯಾದಂಥ ಕೆಲಸನ ಮಾಡಲಿಕ್ಕೆ, ಸರ್ವಿಸನ್ನು ಕೊಡಲಿಕ್ಕೆ ನಮ್ಮ ಪಕ್ಷ ರೆಡಿ ಇದೆ ಅನ್ನೋಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟ. ನೇರವಾಗಿ ಕ್ವಶನ್ ಇದೆ. ಈಗ ಇನ್ನೂ 2.5 ವರ್ಷ ಇದೆ, ಇನ್ನೊಂದು ಟರ್ಮ್ ಇದೆ. ಈಗ ಇತ್ತೀಚೆಗೆ ನಿಮ್ಮ ಜೊತೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಗುರುಸ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ಅವ್ರ ನಾಯಕರನ್ನಾಗಿ ಏನಾದರೂ ಮಾಡೋ ಪ್ಲಾನ್ ಅಥವಾ ಅವಕಾಶ ನೀಡ್ತೀರಾ ಅಂತ ಪಾಯಿಂಟ್ ಇಷ್ಟ. ಕಮ್ಯುನಿಸ್ಟ್ ಪಕ್ಷಕ್ಕೆ ಯಾರೊಂದು ಸ್ವಾಗತ ಇದೆ ಮತ್ತು ಬರಬೇಕು ಅಂತ ಬಯಸ್ತೀವಿ. ನಾವು ಎಲ್ಲ ವಿಭಾಗಗಳಿಂದ ಕಮ್ಯುನಿಸ್ಟ್ ಪಕ್ಷಕ್ಕೆ ಬರಬೇಕು, ಸ್ವಾಗತ ಮಾಡ್ತೀವಿ. ಯಾರೇ ಬಂದರೂ ಕೂಡ ಕಮ್ಯುನಿಸ್ಟ್ ಪಕ್ಷದ ವಿಧಾನಗಳಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದನ್ನು ಕಲ್ಟಿವೇಟ್ ಮಾಡ್ತೀವಿ. ನಾನು ಅದು ಯಾವಾಗಿಂದ ಅದನ್ನೇ ಹೇಳ್ತಿರೋದು. ಕಮ್ಯುನಿಸ್ಟ್ ಪಾರ್ಟಿ ಬೆಳಿಬೇಕು ಅಂದರೆ ಸಹಜವಾಗಿಯೇ ಈಗ ಎಲ್ಲೆಲ್ಲೋ ಇರುವಂಥವರು ಅಲ್ಲಿ ಬೇಸತ್ತಿರ್ತಾರೆ, ಅಲ್ಲಿ ವಿಧಾನಗಳು ತಪ್ಪು ಅಂತ ಗೊತ್ತಾಗ್ತಿರ್ತದೆ, ಅಸಮಾಧಾನಗಳಿರ್ತವೆ. ನಮ್ಮ ಪಾರ್ಟಿಗೆ ಬರಬೇಕು ಅಂತ ಬಯಸ್ತಾರೆ, ನಮ್ಮ ಪಾರ್ಟಿಯ ಸ್ವಾಗತ ಮಾಡ್ತದೆ ಯಾರು ಬಂದರು. ಆದರೆ ಕಮ್ಯುನಿಸ್ಟ್ ಪಕ್ಷದ ವಿಧಾನಗಳಿಗೆ ಒಳಪಟ್ಟು ಕೆಲಸ ಮಾಡಬೇಕು ಅಂತ ನಮ್ಮದು ಇರ್ತದೆ. ಹಾಗಾಗಿ ನೀವು ಹೇಳಿದಂಥ ಯಾರೇ ಆಗಿರಲಿ, ಇನ್ನೂ ಬೇರೆಯವರು ಇರಲಿ, ನಮ್ಮ ಪಕ್ಷಕ್ಕೆ ಬರಬಹುದು, ಬಂದು CPM ಪಕ್ಷದ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಜನರ ಮಧ್ಯದಲ್ಲಿ ಬೆಳಿಬಹುದು, ಸಹಜವಾಗಿಯೇ ನಾಯಕರಾಗ್ತಾರೆ. CPMನ ನಿಲುವನ್ನು ನೀವು ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ನಿಮಗೆ. ನಮ್ಮಲ್ಲಿ ನಾಯಕರು ಅನ್ನುವಂಥದ್ದು ನೇಮಕಗೊಳ್ಳಲ್ಲ. CPM ಪಾರ್ಟಿಲಿ ಆ ಪದ್ಧತಿ ಇಲ್ಲ.
ನಾಯಕರು ಜನರ ಮಧ್ಯದಿಂದ ಬೆಳೀತಾರೆ, ಜನರ ಮಧ್ಯದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಬೆಳೀತಾರೆ. ಹಾಗಾಗಿ ಯಾರೇ ಬಂದರೂ ಕೂಡ ಅವರು ಅಲ್ಲಿ ಬೇಸತ್ತು ಇಲ್ಲಿ ಬರ್ತಾರೆ ಅಂತಂದ್ರೆ ಅರ್ಥ ಏನು? ಅಲ್ಲಿ ಜನರ ಪರವಾಗಿಲ್ಲ, ಇಲ್ಲಿ ಜನರ ಪರವಾಗಿದೆ ಅಂತಾನೆ ಬರ್ತಾರೆ. ಹಾಗಾಗಿ ಆ ಭಾವನೆ ಇಟ್ಕೊಂಡು ಬರುವಂಥವ್ರು ಸಹಜವಾಗಿ ಇನ್ನೊಂದಷ್ಟು ಚೆನ್ನಾಗಿ ಜನರ ಮಧ್ಯದಲ್ಲಿ ಕೆಲಸ ಮಾಡಲಿಕ್ಕೆ CPM ಪಾರ್ಟಿ ಅವಕಾಶ ಮಾಡಿಕೊಡ್ತಾರೆ, ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತದೆ. ಆ ರೀತಿ ಒಳಗಡೆಯಲ್ಲಿ ಯಾರಾದರೂ ಬೆಳೀತಾರೆ ಇಲ್ಲಿ. ಅದರಿಂದಾಗಿ ನಿರ್ದಿಷ್ಟವಾಗಿ ನಮಗೆ ಒಬ್ಬರು ಬಂದು ನಾಯಕರಾಗ್ತಾರೆ, ಮತ್ತೊಬ್ಬರು ಆಗ್ತಾರೆ, ಆ ರೀತಿ ನಾವು ಹೇಳಲ್ಲ. ಸೊ ಅದ್ರ ಬಗ್ಗೆ ನಮ್ಮ CPMಗೆ ಬಹಳ ಸ್ಪಷ್ಟತೆ ಇದೆ. ಹೀಗಾಗಿ ಬರಲಿ, ಎಲ್ಲರೂ ಬರಲಿ, CPM ಪಾರ್ಟಿಯ ವಿಧಾನಗಳಲ್ಲಿ ಕೆಲಸ ಮಾಡಲಿ, ಜನರ ಮಧ್ಯದಲ್ಲಿ ಕೆಲಸ ಮಾಡಲಿ, ಚಳವಳಿಗಳನ್ನು ರೂಪಿಸಲಿ. ನಾವು ಖಂಡಿತವಾಗಿ ಅಂತ ಎಲ್ಲವನ್ನು ಸ್ವಾಗತ ಮಾಡ್ತೇವೆ. ಆಮೇಲೆ ಬೇರೆ ರಾಜಕೀಯ ಪಕ್ಷದವರು ಆಯಾ ಪಕ್ಷಗಳ ಸಂಘಟನೆ ಪಕ್ಷ ಇದು ಸದಸ್ಯತ್ವ ಆಂದೋಲನ ಮಾಡ್ತಾರೆ, ಮೆಂಬರ್ಶಿಪ್ ಮಾಡಿಸ್ತಾ ಇದ್ದಾರೆ. ನಿಮ್ಮ ಪಕ್ಷದಿಂದ ಆಗ್ತಾ ಇದೆಯಾ? ನಮ್ಮ ಪಕ್ಷದಲ್ಲಿ ಆ ರೀತಿ ಮೆಂಬರ್ಶಿಪ್ ಮಾಡಲ್ಲ. ಕಾಂಗ್ರೆಸ್ಸು BJP ದಳದಲ್ಲಿದ್ದಂಗೆ ನಮ್ಮಲ್ಲಿ ಮಿಸ್ಕಾಲ್ ಮೆಂಬರ್ಶಿಪ್ಪು ಅಥವಾ BJP ಟೇಬಲ್ ಹಾಕಿ ಮೆಂಬರ್ಶಿಪ್ ಇವೆಲ್ಲ ನಾವು ಪದ್ಧತಿ ಇಟ್ಕೊಂಡಿಲ್ಲ. ಯಾಕೆ ಇಟ್ಟಿಲ್ಲ? ಅಲ್ಲಿರುವಂಥ ಸಮಸ್ಯೆ ಏನು? ಈ ಟೇಬಲಲ್ಲಿ ಕಾಂಗ್ರೆಸ್ ಮೆಂಬರ್ ಆಗಿ, ಪಕ್ಕದ ಟೇಬಲ್ಗೆ ಹೋಗಿ BJP ಮೆಂಬರ್ ಆಗಿ, ಇನ್ನೊಂದು ಟೇಬಲ್ಗೆ ಹೋಗಿ JDS ಮೆಂಬರ್ ಆಗುವಂಥ ಪದ್ಧತಿ ಇದೆಯಲ್ಲ, ಅದು ಅನೈತಿಕವಾದಂಥ ರಾಜಕಾರಣದ ಒಂದು ವಿಧಾನ, ಮೆಂಬರ್ಶಿಪ್ ವಿಧಾನ. ಯಾಕಂದರೆ ಯಾವ ಪಾರ್ಟಿಯಲ್ಲಿ ಇರಬೇಕು ಅಂತ ಏನಿಲ್ಲ, ಅಧಿಕಾರಕ್ಕಾಗಿ ಯಾವ ಪಾರ್ಟಿಗೆ ಬೇಕಾದ್ರೂ ಹೋಗ್ಬಿಡ್ಬೋದಾಗಿರ್ತಕ್ಕಂಥ ವಿಧಾನ. ಮತ್ತೆ ಇನ್ನು ವಿಶೇಷ ಅಂತಂದ್ರೆ ಅಟ್ ಎ ಟೈಮ್ ಒಬ್ಬರು 3 ಪಾರ್ಟಿಯಲ್ಲಿ ಮೆಂಬರ್ ಆಗಿರ್ಬೋದು, ಕೇಳೋಕ್ಕಾಗಲ್ಲ. ಹೇಗೆ ಪಾರ್ಟಿ ಸದಸ್ಯತ್ವ ಅನ್ನುವಂಥದ್ದು ಈ ಪಾರ್ಟಿಗಳಲ್ಲಿ ಮೌಲ್ಯಗಳಿಗಾಗಿ, ಜನರ ಹಕ್ಕುಗಳಿಗಾಗಿ, ಜನರ ಜೀವನಕ್ಕಾಗಿ ನಡೆಯುವಂಥ ಮೆಂಬರ್ಶಿಪ್ ಅಲ್ಲ ಅದು. ಆದರೆ ನಮ್ಮ ಪಾರ್ಟಿಯಲ್ಲಿ ಮೆಂಬರ್ಶಿಪ್ ಇದೆ ಪದ್ಧತಿ. ಆದರೆ ನಮ್ಮ ಪಾರ್ಟಿಯ ಮೆಂಬರ್ಶಿಪ್ ಹೇಗೆ ಅಂದರೆ ಅದು ಮೌಲ್ಯಗಳ ಆಧಾರದಲ್ಲಿ, ಕೆಲಸದ ಆಧಾರದಲ್ಲಿ, ನಿರ್ದಿಷ್ಟ ವಿಚಾರಗಳ ಆಧಾರದಲ್ಲಿ ಮೆಂಬರ್ಶಿಪ್. ನಮ್ಮ ಪಕ್ಷಕ್ಕೊಂದು ಕಾರ್ಯಕ್ರಮ ಅಂತಿದೆ, ನಿಲುವುಗಳಿದ್ದಾವೆ, ಸ್ಪಷ್ಟತೆ ಇದೆ. ಈ ಸ್ಪಷ್ಟ ನಿಲುವುಗಳಿಗೆ, ರಾಜಕೀಯ ಧೋರಣೆಗಳಿಗೆ, ಮೌಲ್ಯಗಳಿಗೆ, ನೈತಿಕ ವಿಚಾರಗಳಿಗೆ ಯಾರು ಬದ್ಧರಾಗಿರ್ತಾರೋ ಅವ್ರನ್ನ ನಾವು ಮೆಂಬರ್ ಮಾಡ್ತೇವೆ. ಹಾಗಾಗಿ ಆ ರೀತಿ ಮೆಂಬರ್ಶಿಪ್ ಇರುತ್ತೆ. ನಮ್ದೊಂಥರ ಗಟ್ಟಿ ಕಾಳಿದ್ದಂಗೆ. ನೀವು ಬಿತ್ತನೆ ಮಾಡುವಾಗ ಜೋಳು ಬೆಳೆಯಕ್ಕೆ ಹೋಗಲ್ಲ, ನಾವು ಗಟ್ಟಿ ಕಾಳೆ ಬೆಳಿಬೇಕು ಅಂತ ಬಯಸ್ತೀವಿ. ಹಾಗಾಗಿ ಮೆಂಬರ್ಶಿಪ್ ಮಾಡುವಾಗ ಅವರ ಕೆಲಸದ ಆಧಾರದಲ್ಲಿ, ಅವರ ಬದ್ಧತೆಯ ಆಧಾರದಲ್ಲಿ, ವಿಚಾರಗಳ ಆಧಾರದಲ್ಲಿ ನಾವು ಮೆಂಬರ್ಶಿಪ್ಪನ್ನು ಕೊಡ್ತೇವೆ. ಹಾಗಾಗಿ ನಮಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸ. ಅಲ್ಲಿ ಮೆಂಬರ್ಶಿಪ್ಗೆ ಅರ್ಥನೇ ಇಲ್ಲ. ನೀವು ಹೇಳಿದಂಥ ಈ ಬಂಡವಾಳಶಾಹಿ ಪಕ್ಷಗಳಲ್ಲಿ ನಾವು ಮೆಂಬರ್ಶಿಪ್ ಅನ್ನುವಂಥದ್ದು ಈ ಸ್ಪಷ್ಟ ನಿಲುವುಗಳ ಆಧಾರದಲ್ಲಿ ಇರುತ್ತೆ. ಇವಾಗ ನಮ್ಮ ದೇಶದಲ್ಲಿ CPM ಅಂದರೆ ಹೋರಾಟ ಚಳುವಳಿ ಮಾಡೋರು ಇರೋದು, ಸೇವಾ ಮನೋಭಾವ ಇರೋದು, ಬೇರೆ ಪಕ್ಷದ ಬೇರೆ ಅಧಿಕಾರ ಬರಬೇಕು ಅನ್ನೋದು ಅದು ಇಲ್ಲ, ಖಂಡಿತ ಒಪ್ಪಿದೆ. ಆದರೆ ನೀವು ಚುನಾವಣಾ ಸಮಯದಲ್ಲಿ ಬೇರೆ ಪಕ್ಷದಿಂದ ಹೊಂದಾಣಿಕೆ ಮಾಡ್ತಾರೆ, ತಪ್ಪಲ್ಲ. ನಿಮ್ಮದೇ ನೀತಿ ಬೇರೆ, ನೀವು ಜನವಿರೋಧಿಯನ್ನ ಪ್ರತಿಭಟನೆ ಮಾಡ್ತೀರಾ. ಇವಾಗ BJP ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳ್ತೀರಲ್ವಾ? ಯಾಕೆ ಏಕಾಂಗಿ ನೀವೇ ಎಲೆಕ್ಷನ್? ನಮಗೂ ಅದೇ ಆಸೆ ಇದೆ, ನಾವಾಗ ನಿಂತ್ಕೋಬೇಕು ಅಂತ ಆಸೆ ಪಡ್ತಿದ್ದೇವೆ. ಆ ಥರದೊಂದು ಶಕ್ತಿಯನ್ನು ಪಡ್ಕೋಬೇಕು ಅಂತಲೂ ನಮ್ಮ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು MLA ಆಕಾಂಕ್ಷಿ ಬೇರೆ ಪಾರ್ಟಿಯಲ್ಲಿ ಟ್ರೈ ಮಾಡಿ. ನಾನು ಪ್ರಚಾರ ಪಡ್ಕೊಳ್ಲಿಕ್ಕೆ ಹೋಗಿಲ್ಲ, ನಮ್ಮ ಮನೇನೂ ಕಟ್ಟಿಸ್ಕೊಟ್ಟಿದ್ದೀನಿ. ನನ್ಗೆ ಇನಾಗ್ರೇಷನ್ ನಾನು ಕರೆದ್ರು, ನಿಮಗೂ ಗೊತ್ತಿದೆ ಆ ಮನೆಯಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ, ನಿಮ್ರಾತ್ನಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ. ನಾನು ಪ್ರಚಾರಕ್ಕೆ ಹೋಗ್ಲಿಲ್ಲ. ಸೇವೆ ಮಾಡ್ಬೇಕ್ರಿ, ಸೇವೆ ಮಾಡಬೇಕು. ಬಟಾನ್ ಬಾಯಲ್ಲಿ ಸೇವೆ ಮಾಡೋದಲ್ಲ. ಅವನಿಗೆ ನಾನು ಕೊಟ್ಟಿರೋದನ್ನ ನನ್ನ ಆತ್ಮ ಸಂತೃಪ್ತಿಗೆ ನಾನು ಸೇವೆ ಮಾಡಬೇಕು, ಅವಾಗ ಅವ್ನು ನಿಜವಾದ ಸಮಾಜ ಸೇವಕ. ಯಾಕೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೇಶ್ ಅವ್ರು ಸರ್ವಿಸ್ ಮಾಡ್ತಾ ಇಲ್ವಾ? ಅವ್ನು ಸಮಾಜ ಸೇವಕ ಅಲ್ವಾ? ಚಾರಿಟೇಬಲ್ ಟ್ರಸ್ಟ್ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇಲ್ವಾ? ಅವ್ನು ಮಾಡಿದಷ್ಟು ಸಮಾಜ ಸೇವೆ ಯಾರು ಮಾಡಿದಾರೆ ಹೇಳಿ? ಈ ತಾಲೂಕಲ್ಲಿ ಯಾವ ಶಾಸಕನೂ ಮಾಡಿಲ್ಲ, ಯಾವ ಅಭ್ಯರ್ಥಿನೂ ಮಾಡಿಲ್ಲ, ಎಕ್ಸೆಪ್ಟ್ ಕೊತ್ತೂರು ಜಿ ಮಂಜುನಾಥ್. ಕೊತ್ತೂರು ಜಿ ಮಂಜುನಾಥ್ ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಮಾಡಿರೋ ಸರ್ವಿಸ್ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳೇ. ನಾನು ಇವತ್ತಿಗೂ ಅಲ್ಲ ಯಾವತ್ತಿಗೂ ಅವ್ರ ಅಭಿಮಾನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ ಕೇಳಿ, ಕೊತ್ತೂರು ಜಿ ಮಂಜುನಾಥ್ ಬೇರೆ, ಕಾಂಗ್ರೆಸ್ ಪಕ್ಷ. ನೀವು ಅದನ್ನೇ ನೀವು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಅದನ್ನೇ ಡಿಫೆಂಡ್ ಮಾಡ್ತೀನಿ, ಹೇಳ್ತೀನಿ ಕೇಳಿ. ಕೊತ್ತೂರು ಮುಜ್ಜಿ ಮಂಜುನಾಥ್ ಬೇರೆ, ಕಾಂಗ್ರೆಸ್ ಪಾರ್ಟಿ ಬೇರೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಅವರೊಂದು ಸಿದ್ಧಾಂತಕ್ಕೆ ನಿಲ್ಲುವುದ್ರಲ್ಲಿ ನಿಬದ್ಧರಾಗಿರ್ತಾರೆ. ನಮ್ಮ ಮನೇಲಿ 3 ಜನ ಇದ್ದೀರಪ್ಪ. ನನ್ನ ತಮ್ಮ ಕಾಂಗ್ರೆಸ್, ನಮ್ಮ ಅಕ್ಕ JDS, ನಾನು ಕಮ್ಯುನಿಸ್ಟ್ ಪಾರ್ಟಿ. ಅವ್ರವ್ರ ಪಾರ್ಟಿಯ ನಿಲುವುಗಳು ಬೇರೆ.
ಆದ್ರೆ ಸಂಬಂಧದಲ್ಲಿ ನಾವು ಅಣ್ಣ ತಮ್ಮಂದ್ರು. ಅದೇ ರೀತಿ ಕೊತ್ತೂರು ಮಂಜುನಾಥ್ ನಾವು ತುಂಬಾ ಆತ್ಮೀಯರಾಗಿದ್ರಿ, ನಾವು ಸ್ನೇಹಿತರು ಅಷ್ಟೇ. ಪಾರ್ಟಿ ನಿಲುವುಗಳು ಅಂತ ಬಂದಾಗ ನಾನು ಆ ಪಾರ್ಟಿಗೆ ವಿರುದ್ಧವಾಗಿ ನನಗೆ ಇದು ಮಾಡಿದಾಗ ಆ ಪಾರ್ಟಿ ವಿರುದ್ಧವಾಗಿ ಕೆಲಸ ಮಾಡ್ತೀನಿ ನಾನು. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೀವು ತಪ್ಪಿಡಿಯೋದು ತಪ್ಪಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ, ತಪ್ಪು ಮಾಡಿದ್ರೆ ತಪ್ಪೇ, ಯಾರೇ ಆಗ್ಲಿ. ಅದು ಕೊತ್ತೂರು ಮಂಜಣ್ಣ ಆಗಿರ್ಬೋದು, ಬೇರೆ ಯಾವುದೇ XYZ ಆಗಿರ್ಬೋದು. ಅದನ್ನ ಒಪ್ಕೊಳ್ಳೇಬೇಕಲ್ವಾ? ತಪ್ಪು ತಪ್ಪೇ, ಒಳ್ಳೇದು ಒಳ್ಳೇದೇ. ಅದೇ ಹೇಳಿ ಧೈರ್ಯ ಮಾಡಿ. ನೀವು ಯಾಕೆ ಈಗ ಪತ್ರಕರ್ತರಿಗೆಲ್ಲ ಒಂದು ಕ್ವಶನ್ ಮಾಡ್ತಾ ಇದ್ದೀನಿ. ತಾಲೂಕಲ್ಲಿ ನಡೀತಾ ಇರತಕ್ಕಂಥ ದೊಂಬರಾಟಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು. ಯಾರೊಬ್ರು ಕ್ವಶನ್ ಮಾಡ್ತಾ ಇಲ್ಲ. ಬಹುಪರಾಗಗಳೇ ಮಾಡ್ತಾ ಇದ್ದೀರಾ. ಏನಪ್ಪ ಈ ತಾಲೂಕಿಗೆ ಏನ್ ಬೇಕಾಗ್ದಿರೋದು ನಿಮ್ಗೆ ಯಾರಿಗೂ ಬೇಡವಾ? ಸಂವಿಧಾನದಲ್ಲಿ 4ನೇ ಅಂಗ ಯಾವುದು ಅಂದ್ರೆ ಮಾಧ್ಯಮದವ್ರಿಗೆ, ಎಲ್ಲ ಮಾಧ್ಯಮದವ್ರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ಕೇಳ್ತೀನಿ, ಡಿಜಿಟಲ್ ಮಾಧ್ಯಮದವ್ರಿಗೂ ಕೇಳ್ತೀನಿ. ಒಂದು ಕ್ವಶನ್ ಯಾವ್ದಾದ್ರು ಮುಳಬಾಗಿಲು ತಾಲೂಕು ಇಷ್ಟು ಹಿಂದುಳಿದಿದೆಯಲ್ಲ, ಯಾರಾದ್ರೂ ಒಬ್ರು ಕ್ವಶನ್ ಮಾಡಿದ್ರೆ ಯಾವ್ದಾದ್ರು ಇದ್ವಾಗಿ ಎಲ್ಲರೂ ಬಹುಪರ ಹೇಳ್ಕೊಂಡ್ಬರ್ತಾರೆ. ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ, ಜೈ ಕರ್ನಾಟಕ ಅಂತ ಹೇಳ್ತಾ ಇದ್ದೀರಾ. ಈಗ ಜನ CPM ಹೋದಾಗ ನನ್ನ ಕ್ವಶನ್ ಆನ್ಸರ್ ಹೇಳಿ. ಆಗ್ಬೋದೇನೋ ನೀವು ಅಂತ, ಇದೇನಪ್ಪ ಎಲ್ಲಿದೆಯಪ್ಪ CPM, ಯಾಕೆ CPM ಹೋಗಿರೋದು? ಒಂಥರ ನಿಮ್ ಮೇಲೆ ಬೇರೆ ರೀತಿ ಏನಾದ್ರು CPM ಈ ಟೈಪ್ ಅಲ್ಲಿ ಏನಾದ್ರು ಜನ ಹಾಕುವಂತಹ ರೀತಿ ಬರುತ್ತೆ. ಇದು ಹೇಗೆ ನೀವು ಇದು ಮಾಡ್ತಾರೆ? ಯಾಕೆ CPM ಸರ್ ಹಾಗಾದ್ರೆ ಮುಳಬಾಗಿಲಲ್ಲಿ ಆ ತರ ಸಂಘಟನೆ, ಈ ತರ ಪಕ್ಷ ಯಾವ ತರ ಬೆಳೆಸಕ್ಕೆ ನೀವು? ಸರ್ ಅದನ್ನೇ ಹೇಳ್ಬೇಕು ಇಷ್ಟಪಡ್ತೀನಿ ನೋಡಿ. 1900 ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ಲಿ. 1984 ಇಸ್ವಿಯಲ್ಲಿ 84-85 ಇಸ್ವಿಯಲ್ಲಿ ಆರ್ ವೆಂಕಟರಾಮಯ್ಯನವರು ಈ ತಾಲೂಕಿನ MLA ಆಗಿದ್ರು. KGF ಅಲ್ಲಿ ಅವಾಗ MLA ಆಗಿದ್ರು, 2 MLA. ಆಲ್ಮೋಸ್ಟ್ 13-14 ಜನ MLAಗಳಿದ್ರು ಆ ಸಂದರ್ಭದಲ್ಲಿ. ಕಾಲಕ್ರಮಣ ಅವರ ಐಡಿಯಾಲಜಿಗಳನ್ನ ಜನ ಇಷ್ಟ ಆಗದೆ ಇರ್ಬೋದು. ಅವ್ರು ಫ್ರೀಯಲ್ಲಿ ಏನು ಕೊಡೋದಿಲ್ಲ. ಶ್ರೀರಾಮ್ ರೆಡ್ಡಿ ಅವರು ಎಂತ MLA ಆಗಿದ್ರು, ಇದೆಲ್ಲ ಇತಿಹಾಸ. ಕಮ್ಯುನಿಸ್ಟ್ ಪಾರ್ಟಿ ಏನಾಗುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತಗಳು ಓದ್ಕೋಬೇಕು. ಇದು ನಾನು ಓದ್ಕೊಳ್ಳೋಷ್ಟು 2 ದಿನ ತಲೆ ಕೆಟ್ಟೋತಿದ್ದು, ಇದೆಲ್ಲ ಈ ತರ ಇದೆಯಾ ಅಂತ. ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಬೇರೆ. ಇವಾಗ ನಗಪಾಟ್ಲಿಗೆ ಅಂದ್ರೆ, ನೀವು ಕ್ವಶನ್ ಕೇಳಿದ್ರೆ ನಗಪಾಟ್ಲಿಗೆ ಅಂದ್ರೆ, ಈ ತಾಲೂಕಲ್ಲಿ ಯಾವುದೇ 3 ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಂತ ಕಟ್ಟಡ ಇಲ್ಲ ರೀ. ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ. ಈಗ ಯಾರು ನಗ್ಬೇಕು ಹೇಳ್ರಿ? ಸ್ವಂತ ಪಾರ್ಟಿ ಇದೆ, ಪಾರ್ಟಿ ಆಫೀಸ್ ಇದೆ. ಸಣ್ಣ ಪಾರ್ಟಿ, ಎಲ್ಲೂ ಇಲ್ದಿರೋ ಪಾರ್ಟಿ, ನಗಪಾಟ್ಲಿಕ್ಕೆ ಪಾರ್ಟಿ, ಸ್ವಂತ ಕಚೇರಿ ಇದೆಯಪ್ಪ. ಬೇರೆ ಯಾವ ಪಾರ್ಟಿಗಳಿಗಿದೆ ಸ್ವಂತ ಕಚೇರಿ? JDSಗಿದ್ಯಾ? ಕಾಂಗ್ರೆಸ್ಗಿದ್ಯಾ? BJPಗಿದ್ಯಾ? ಯಾರಿಗಿದೆ? ಆಮೇಲೆ ಹೇಳ್ತೀನಿ ಕೇಳಿ. ಇದೇ ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ಹೇಳಕ್ ಬರ್ತಾ ಇದ್ದೀನಿ. ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಿ ಬರುವಂತ ಜನಗಳು ಮುಂದಿನ ದಿನಗಳಲ್ಲಿ ನೋಡ್ರಿ, 6 ತಿಂಗಳು ಬಿಟ್ಕೊಂಡು ಇದೇ ಚಲಪತಿ ಅವ್ರು ನಿಮ್ಗೆ ಕ್ವಶನ್ ಕೇಳ್ಬೇಕು. ಏನಣ್ಣ ನಿನ್ ಪಾರ್ಟಿ ಎಲ್ಲಿದೆ ಅಣ್ಣ ಅಂತ ಕೇಳ್ಬೇಕಲ್ಲ. ಮಂಜು ಅವ್ರು ಕೇಳ್ಬೇಕಲ್ಲ, ಸುಕುಮಾರ್ ಕೇಳ್ಬೇಕಲ್ಲ, ಆದಿಲ್ ಕೇಳ್ಬೇಕಲ್ಲ, ನಮ್ಮವ್ರು ಕೇಳ್ಬೇಕು ಈ ಪಾರ್ಟಿ ಎಲ್ಲಿದೆ ಅಂತ. ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಕೇಳ್ರಿ. ಚುನಾವಣೆ ಬರ್ಬೇಕಲ್ವಾ? ಚುನಾವಣೆ ಬಂದಾಗ ತಾನೇ ಅದು ಶಕ್ತಿ ಸಾಮರ್ಥ್ಯ ತಿಳಿಸೋದು. ಚುನಾವಣೆ ಒಂದೇ, ನಮ್ಮ ಇವರು ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ರು, ಚುನಾವಣೆ ಒಂದೇ ಅಲ್ಲ, ಪ್ರತಿ ಒಂದು ಗ್ರಾಮದಲ್ಲೂ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮತ್ತೆ ಜನರ ಪರವಾಗಿ, ಮಕ್ಕಳ ಪರವಾಗಿ, ಎಜುಕೇಶನ್ ಪರವಾಗಿ ಹೋರಾಟ ಮಾಡೋದೇ ಈ ಪಾರ್ಟಿಯ ಮೂಲ ಸಿದ್ಧಾಂತ. ಹೋರಾಟದ ನಂತರವೇ ಅದೊಂದು ಭಾಗ ಅಷ್ಟೇ ಚುನಾವಣೆ ಸ್ಪರ್ಧೆ ಮಾಡ್ಲೇಬೇಕಂತಲ್ಲ. ನಾನಿವಾಗ ಚುನಾವಣೆ ಸ್ಪರ್ಧೆ ಮಾಡಲ್ಲಪ್ಪ ಹಂಗಂತೇಳಿ ಪಾರ್ಟಿ ಇಲ್ವಾ? ಇವತ್ತು ನಾನು ಸಿದ್ನಳ್ಳಿ ಶೇಖರ್ JDS ಅಲ್ಲಿದ್ನೋ, ಕಾಂಗ್ರೆಸ್ ಅಲ್ಲಿದ್ನೋ, ಮಂಜಣ್ಣ ಜೊತೆಲಿದ್ನೋ, ನಾಳೆ BJP ಜೊತೆಗೆ ಹೋದ್ನೋ, ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಹೋದ್ನೋ, ಅಥವಾ ನಾಳೆ ಸಮಾಜ್ ಪಾರ್ಟಿ ಜೊತೆಗೆ ಹೋದ್ನಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ವೆಂಕಟೇಶ್ ಅವರು ಇದ್ದಾರೆ, ಶ್ರೀ ಪುನ್ನಳ್ಳಿ ಶಂಕರ್ ಇದ್ದಾರೆ, ಶಿವು ಇದ್ದಾರೆ, ಎಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಹೆಸರೇ ಬ್ರ್ಯಾಂಡ್. CPM ಗೋಪಾಲನ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗ ಏನಪ್ಪ, CPM ಗೋಪಾಲನ್ ಅವರೇ ಕಾಂಗ್ರೆಸ್ ಪಾರ್ಟಿ ಹೋದಾಗ CPM ಓಟೋದು ಅಂತ ಅನ್ಕೊಳ್ತಾರೆ. CPM ಪಾರ್ಟಿ ಇಲ್ವಾ? ಪಡ್ತಾ ಇಲ್ವಾ? ನೋಡಿ, ಬಾವುಟಗಳು ಬೆಳಗ್ಗೆಯಿಂದ ಎಷ್ಟು ಇಲ್ಲಿ ರಾರಾಜಿಸ್ತೇವೆ ಈ ರೋಡಲ್ಲಿ. ಇದು ಸ್ಯಾಂಪಲ್ ಪೀಸ್. ಒಂದು 6 ತಿಂಗಳು ಹೋಗ್ಲಿ, ಈ ತಾಲೂಕಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ನಮ್ಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಆ ನಿಟ್ಟಲ್ಲಿ ಕೆಲಸ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ನೀವು ಇಟ್ಟಿರ್ತಕ್ಕಂಥ ಉದ್ದೇಶಗಳೆಲ್ಲ ಕೂಡ ಜನರ ಪರವಾಗಿದೆ. ಈಗ ತಾಲೂಕಿನಲ್ಲಿ ಏನಂತಾರೆ,
ಶೇಖರ್ ಹ್ಮ್ ಸೊ ಆದಿನಾರಾಯಣ ಇಬ್ರು ಒಂದೇ ಸಮುದಾಯದವರು. ಹ್ಮ್ ಸೊ ಆದಿನಾರಾಯಣ ಅವರು ಸುಮಾರು ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹ್ಮ್ ಮತ್ತೊಬ್ಬ ಅದೇ ಸಮುದಾಯದವರು ಶೇಖರನ್ ಅವರು ಸೇವೆ ಮಾಡಿ ಬರ್ತಾ ಇದ್ದಾರೆ. ಏನಾಗ್ಬೋದು ತಾಲೂಕಿನ ಪರಿಸ್ಥಿತಿ? ಸರ್ ಸರ್ ಸಮಾಜ ಸೇವೆ ಮಾಡೋವನಿಗೆ ರಾಜಕಾರಣಕ್ಕೂ ಸಂಬಂಧ ಇದೆಯಾ? ನಾನು ನಿಮ್ಮನ್ನು ಕ್ವಶನ್ ಮಾಡು. ಸಮಾಜ ಸೇವೆ ಮಾಡೋವನಿಗೂ ರಾಜಕೀಯ ಮಾಡೋವನಿಗೂ ಸಂಬಂಧ ಇದೆಯಾ? ನಾನು ಸಮಾಜ ಸೇವೆ ಮಾಡೋದಕ್ಕೆ ಹೋರಾಟ ಮಾಡ್ಲಿಕ್ಕೆ ಬಂದಂಥವ್ರು. ಚುನಾವಣಾ ರಾಜಕೀಯ